ಹಲೋ, ಹಾಯ್, ನಮಸ್ಕಾರ. ಕನ್ನಡ ಸಿನಿಮೆ ವಿಮರ್ಶೆಗೆ ಸ್ವಾಗತ. ಸೊ ಇವತ್ತು ಬನ್ನಿ ಜೂನಿಯರ್ ಮೂವಿ ಹೇಗಿದೆ ಅಂತ ನೋಡೋಣ. ಜೂನಿಯರ್ ಮೂವಿ ನನಗೆ ನೋಡಿದಾಗ ಹೇಗನಿಸ್ತು, ಇದರ ಪ್ಲಸ್ ಏನು, ಇದರ ಮೈನಸ್ ಏನು, ಇದರ ಪಾಸಿಟಿವ್ ಏನು, ನೆಗೆಟಿವ್ ಏನು ಅಂತ ತಿಳ್ಕೊಳ್ಳೋಣ. ಮೊದಲು ಒಂದು ಲೈನಲ್ಲಿ ಅಥವಾ ಈ ಮೂವಿ ಬಗ್ಗೆ ಹೇಳಬೇಕಂದ್ರೆ, ಈ ಮೂವಿಯಲ್ಲಿ ಅಪ್ಪ ಮಗನಿಗೆ ಅತಿಯಾದ ಪ್ರೀತಿ ತೋರಿಸಿ ಬೆಳೆಸ್ತಿರ್ತಾರೆ. ಅವರಿಗೆ ಏನೂ ಆಗ್ದಲೇ ಪ್ರತಿ ಹೆಜ್ಜೆಯಲ್ಲೂ ಜೋಪಾನ ಮಾಡ್ತಿರ್ತಾರೆ. ಆದರೆ ಅದೇ ನಮ್ಮ ಹೀರೋಗೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸೊ 4 ವರ್ಷ ಕಾಲೇಜಲ್ಲಿ ಅಪ್ಪನಿಂದ ದೂರ ಆಗಬೇಕು, ಆರಾಮಾಗಿರೋಣ, ಸ್ವತಂತ್ರವಾಗಿ ಬದುಕೋಣ ಅಂತ ಅಲ್ಲಿಗೆ ಹೋಗ್ತಾರೆ. ಆದರೆ ಕೆಲಸಕ್ಕೆ ಸೇರಿದಾಗ ಅವರಿಗೆ ಅವರದೇ ಊರಿನಲ್ಲಿ ನಡೀತಿರೋ ಒಂದು ಸ್ಕ್ಯಾಮ್ ಬಗ್ಗೆ ಗೊತ್ತಾಗುತ್ತೆ. ಹೀಗೆ ಅದನ್ನು ಹೇಗೆ ನಿಭಾಯಿಸಬೇಕು, ಅದರಿಂದ ಏನು ತೊಂದರೆ ಇದೆ, ಅದರಿಂದ ಹೇಗೆ ಹೊರಗೆ ತರೋದು ಅನ್ನೋದೇ ಈ ಸಿನಿಮಾ. ಸೊ ಸಿನಿಮಾ ಪಾತ್ರಗಳ ಬಗ್ಗೆ ಮಾತಾಡೋಣ. ಜೂನಿಯರ್ ಸಿನಿಮಾದಲ್ಲಿ ಕಿರಿತಿ ಅವರ ಪಾತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಅವರ ಹೀರೋಯಿಸಮ್ಮು, ಅವ್ರನ್ನ ಒಬ್ಬ ದೊಡ್ಡ ಆ್ಯಕ್ಟರ್ ಮಾಡಲೇಬೇಕು ಅನ್ನೋ ಥರ ಅವರ ಒಳ್ಳೆ ಒಂದು ನೀಟಾಗಿ ಅವ್ರನ್ನ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಡೈರೆಕ್ಟರ್ ರಾಧಾಕೃಷ್ಣ ರೆಡ್ಡಿ ಅವರು ಕಿರ್ತಿ ಅವರನ್ನು ಹೀರೋ ಆಗಿ ತೋರಿಸೋ ಯಾವ ಅವಕಾಶನೂ ಬಿಟ್ಟಿಲ್ಲ. ಒಳ್ಳೊಳ್ಳೆ ಅವರ ಗ್ಲಿಮ್ಸ್ನ ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಥರ ಅವ್ರನ್ನ ಆ್ಯಕ್ಷನ್ ಆಗಲಿ, ಅವರಿಗೆ ಒಂದು ಬೂಸ್ಟ್ ಆಗಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕಿರಿತಿ ಅವರು ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕಿರಿತಿ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವರ ಕಾನ್ಫಿಡೆನ್ಸ್ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣುತ್ತೆ. ರವಿಚಂದ್ರನ್, ಜೆನಿಲಿಯಾ, ಶ್ರೀಲೀಲಾ ಅಂತ ನಟರ ಮಧ್ಯೆ ಕೂಡ ಅವರು ಎಲ್ಲೂ ಲೋ ಆದರು ಅಂತ ಅನ್ಸೋದಿಲ್ಲ. ಹೊಸಬ್ರು ಅಂತಲೂ ಅನ್ಸೋ ಥರ ಅವ್ರು ಯಾವುದೂ ಫೀಲ್ ಕೊಟ್ಟಿಲ್ಲ. ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ತುಂಬ ಚೆನ್ನಾಗೇ ಕಾನ್ಫಿಡೆಂಟಿಂದ ಎಲ್ಲ ಸೀನ್ನಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ ತುಂಬ ವರ್ಷ ತಗೊಂಡಿದೆ ಅಂದ್ರೂ ಅದು ನಿಜವಾಗ್ಲೂ ಸ್ಕ್ರೀನ್ ಮೇಲೆ ಕಾಣುತ್ತೆ. ತುಂಬ ಚೆನ್ನಾಗಿ ಅದು ಮೂಡ್ ಬಂದಿದೆ. ಕಿರಿತಿ ಅವ್ರು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ರವಿಚಂದ್ರನ್ ಅವರ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ಅವರ ಪಾತ್ರ ಸಿನಿಮಾಗೆ ಒಂದು ದೊಡ್ಡ ಸಾಥ್ ಕೊಟ್ಟಿದೆ ಅಂತಂದರೆ ಸುಳ್ಳಾಗಲ್ಲ. ಜೆನಿಲಿಯಾ ಅವರು ತುಂಬ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ಯಾಕೆ ಅಂದರೆ ಅವರು ಅಷ್ಟು ಸೀರಿಯಸ್ ಪಾತ್ರದಲ್ಲಿ ನಾವು ನೋಡೇ ಇರಲ್ಲ. ಆ ಪಾತ್ರನೂ ಅವರು ಚೆನ್ನಾಗಿ ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಶ್ರೀಲೀಲಾ ಅವರ ಪಾತ್ರ ಚೆನ್ನಾಗಿದೆ, ಡೀಸೆಂಟಾಗಿ ಮಾಡಿದ್ದಾರೆ. ಆದರೆ ಫಸ್ಟ್ ಹಾಫಲ್ಲಿರೋ ವೆಯ್ಟೇಜ್ ಸೆಕೆಂಡ್ ಹಾಫಲ್ಲಿ ಅವ್ರಿಗೆ ಇಲ್ಲವೇ ಇಲ್ಲ. ಅವ್ರು ಜಾಸ್ತಿ ಕಾಣಿಸ್ಕೊಳ್ಳೋದೇ ಇಲ್ಲ. ಇನ್ನು ಉಳಿದ ಪಾತ್ರಗಳು ತುಂಬ ಚೆನ್ನಾಗಿದೆ. ಸುಧಾರಾಣಿ ಅವರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಕಾಮಿಡಿ ಪರವಾಗಿಲ್ಲ, ಮ್ಯೂಸಿಕ್ಕು ಪರವಾಗಿಲ್ಲ. ವೈರಲ್ ವೈಯಾರಿ ಹಾಡು ಮಾತ್ರ ತುಂಬ ಚೆನ್ನಾಗಿ ಅಂದರೆ ಕ್ಯಾಚ್ ಆಗುತ್ತೆ. ನಮಗಿನ್ನೂ ಸಿನಿಮಾದಿಂದ ಹೊರಗೆ ಬಂದಮೇಲೂ ನೆನಪಿರುತ್ತೆ ಅಂತ ಹೇಳ್ಬೋದು. ಅಷ್ಟು ಬಿಟ್ಟರೆ ಇನ್ನು ಬೇರೆ ಸಾಂಗೆಲ್ಲ ಓಕೆ ಚೆನ್ನಾಗಿದೆ, ಓಕೆ ಆಗಿದೆ. ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಅಂತ ಏನು ಇದು ಮಾಡೋಂಗಿಲ್ಲ, ಎಲ್ಲ ಚೆನ್ನಾಗಿದೆ. ಸೊ ಫೈಟಿಂಗ್ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಓವರಾಲ್ ಮೂವಿ ತುಂಬ ಫ್ಯಾಮಿಲಿ ಎಂಟರ್ಟೈನಿಂಗ್ ಆಗಿದೆ. ಫ್ಯಾಮಿಲಿ ಪೂರ್ತಿ ಹೋಗಿ ಆರಾಮಾಗಿ ಒಂದ್ಸತಿ ನೋಡ್ಕೊಂಬರ್ಬೋದು. ಸೊ ಇವತ್ತಿಗೆ ಜೂನಿಯರ್ ಫಿಲ್ಮ್ ಬಗ್ಗೆ ಈ ಥರ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಮೂವಿ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ಬಾಯ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಚಾನಲ್.